Hello my dear students. In this video lecture we are explaining one more important topic in connection with the monopoly, that is the price output determination under monopoly. In the last video lecture I am already explained the various features of monopoly. Once again repeat that the monopoly is a market situation where single seller who control over the price and output, that is known as monopoly. Monopoly is a market situation where single seller who control over the price and output, that is known as monopoly. When compared to the perfect competition, monopoly market have different features. In the last video lecture I have already mentioned the various features of monopoly, that is single seller, price maker, and there is no question of substitutes. These are the various features under the monopoly. It is already discussed in the last video lecture. Now in this class I am explaining about the price output determination under monopoly. Price output determination under monopoly. ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋ ತರಗತಿಯಲ್ಲಿ ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಬೆಲೆ ಮತ್ತು ಉತ್ಪನ್ನಗಳು ಹೇಗೆ ನಿರ್ಧಾರವಾಗ್ತವೆ ಎನ್ನುವುದರ ಬಗ್ಗೆ ನಾನು ನಿಮಗೆ ವಿವರಿಸಲಿಕ್ಕಿದ್ದೇನೆ. ಬೆಲೆ ಮತ್ತು ಉತ್ಪನ್ನಗಳು ಯಾವ ರೀತಿ ನಿರ್ಧಾರ ಆಗ್ತವೆ, ಬೆಲೆ ಮತ್ತು ಉತ್ಪನ್ನಗಳ ನಿರ್ಧಾರ. ಈಗಾಗಲೇ ನಿಮಗೆ ಕಳೆದ ವಿಡಿಯೋ ತರಗತಿಯಲ್ಲಿ ಏಕಸ್ವಾಮ್ಯ ಮಾರುಕಟ್ಟೆ ಅಂದರೆ ಏನು, ಏಕಸ್ವಾಮ್ಯ ಮಾರುಕಟ್ಟೆಯ ಲಕ್ಷಣಗಳ ಬಗ್ಗೆ ನಾನು ನಿಮಗೆ ಹೇಳಿದ್ದೆ. ಏಕಸ್ವಾಮ್ಯ ಮಾರುಕಟ್ಟೆ ಅಂದ್ರೇನು? ಯಾವ ಮಾರುಕಟ್ಟೆಯಲ್ಲಿ ಒಬ್ಬ ವ್ಯಕ್ತಿ ಅಥವಾ ಒಂದು ಉದ್ಯಮ ಸಂಸ್ಥೆ ಸರಕುಗಳ ಬೆಲೆ ಮತ್ತು ಪೂರೈಕೆಯನ್ನು ನಿಯಂತ್ರಿಸ್ತಾ ಇದ್ದರೆ ಅದಕ್ಕೆ ನಾವು ಏಕಸ್ವಾಮ್ಯ ಮಾರುಕಟ್ಟೆ ಅಂತ ಹೇಳ್ತೇವೆ. ಏಕಸ್ವಾಮ್ಯ ಮಾರುಕಟ್ಟೆ ಎಂಬುದು ಅನೇಕ ಲಕ್ಷಣಗಳನ್ನು ಒಳಗೊಂಡಿರುತ್ತೆ. ಅದರಲ್ಲಿ ಬಹಳ ಪ್ರಮುಖವಾಗಿರುವಂಥ ಲಕ್ಷಣಗಳು ಅಂತ ಹೇಳಿದರೆ, ಇಲ್ಲಿ ಒಬ್ಬ ವ್ಯಕ್ತಿ ಮಾರುಕಟ್ಟೆ ನಿಯಂತ್ರಿಸ್ತಾ ಇರುವಂಥದ್ದು, ಬದಲಿ ವಸ್ತುಗಳು ಲಭ್ಯ ಇಲ್ಲದೇ ಇರುವಂಥದ್ದು, ಆತನೇ ಬೆಲೆ ನಿರ್ಧಾರ ಮಾಡುವಂಥದ್ದು, ಹಾಗೆ ಇವೆಲ್ಲವೂ ಕೂಡ ಏಕಸ್ವಾಮ್ಯ ಮಾರುಕಟ್ಟೆಯ ಕೆಲವು ಲಕ್ಷಣಗಳು ಆಗಿರ್ತವೆ. ಅದರ ಬಗ್ಗೆ ನಾನು ಹಿಂದಿನ ವಿಡಿಯೋ ತರಗತಿಯಲ್ಲಿ ನಾನು ಹೇಳಿದ್ದೆ. ಅದರ ಬಗ್ಗೆ ತುಂಬ ನಿಮ್ಗೆ ಪ್ರಸ್ತಾಪವನ್ನು ಮಾಡೋದಿಲ್ಲ. ಈ ತರಗತಿಯಲ್ಲಿ ಮುಖ್ಯವಾಗಿ ನಾನು ನಿಮಗೆ ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಬೆಲೆ ಮತ್ತು ಉತ್ಪನ್ನಗಳು ಹೇಗೆ ನಿರ್ಧಾರವಾಗ್ತವೆ, ಬೆಲೆ ಮತ್ತು ಉತ್ಪನ್ನಗಳು ನಿರ್ಧಾರವಾಗುವಂಥ ವಿಧಾನವನ್ನು ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಬೆಲೆ ಮತ್ತು ಉತ್ಪನ್ನಗಳು ಆಗುವ ವೇಳೆಯಲ್ಲಿ ಕೆಲವಾರು ಮೂಲಭೂತವಾದ ಕಲ್ಪನೆಗಳನ್ನು ನಾವು ಮಾಡ್ಕೋಬೇಕು. ಆ ಕಲ್ಪನೆಗಳ ಆಧಾರದ ಮೇಲೆ ಬೆಲೆ ಮತ್ತು ಉತ್ಪನ್ನಗಳು ನಿರ್ಧಾರವಾಗ್ತವೆ. At the time of fixing the prices under the monopoly market, as well as short term in the long term, some of the assumptions are made. Before explaining the price output determination in the monopoly, we are trying to understand the various assumptions that directly influencing on the price output under the monopoly market. ಈಗ ನಾವು ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಬೆಲೆ ಮತ್ತು ಉತ್ಪನ್ನಗಳು, ಅದು ಅಲ್ಪಾವಧಿ ಇರ್ಬೋದು, ದೀರ್ಘಾವಧಿ ಇರ್ಬೋದು, ನಿರ್ಧಾರವಾಗುವುದನ್ನು ಅರ್ಥ ಮಾಡಿಕೊಳ್ಳುವ ಮೊದಲು ಈ ಬೆಲೆ ಮತ್ತು ಉತ್ಪನ್ನಗಳನ್ನು ನಿರ್ಧರಿಸುವಾಗ ಮಾಡಿಕೊಂಡಂಥ ಕೆಲವು ಊಹೆಗಳ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗತ್ತೆ. ಕೆಲವು ಊಹೆಗಳ ಆಧಾರದ ಮೇಲೆ ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಬೆಲೆ ಮತ್ತು ಉತ್ಪನ್ನಗಳು ಕೆಲವು ಊಹೆಗಳ ಆಧಾರದ ಮೇಲೆ, ಕಲ್ಪನೆಗಳ ಆಧಾರದ ಮೇಲೆ ನಿಂತಿರ್ತವೆ. ಅಂತಹ ಊಹೆಗಳು, ಕಲ್ಪನೆಗಳು ಸತ್ಯವಾದ ಮಟ್ಟಿಗೆ ಮಾತ್ರ ಬೆಲೆ ಮತ್ತು ಉತ್ಪನ್ನಗಳು ಹೇಗೆ ನಿರ್ಧಾರವಾಗ್ತವೆ ಎನ್ನುವುದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಮಗೆ ಸಾಧ್ಯವಾಗುತ್ತೆ. ಅಂತಹ ಊಹೆಗಳು ಯಾವುದು, ಕಲ್ಪನೆಗಳು ಯಾವುದು ಎನ್ನುವುದನ್ನು ನಾವು ಒನ್ ಬೈ ಒನ್ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅಸಂಪ್ಷನ್ ಆಫ್ ದಿ price and output determination under the monopoly in the short term as well as long term. The first one is there is only one seller or producer of a homogeneous product. One of the important assumptions of the price output determination under the monopoly, there is one seller or producer of a homogeneous product. In a given market, in the entire market, only one seller who produce the product. Those products are homogeneous in nature.
ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಅಸಂಪ್ಷನ್ಸ್ ಆಫ್ ದಿ ಪ್ರೈಸ್ ಔಟ್ಪುಟ್ ಡಿಟರ್ಮಿನೇಷನ್ ಅಂಡರ್ ಮೊನೋಪಲಿ. ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಅದು ಅಲ್ಪಾವಧಿ ಇರ್ಬೋದು, ದೀರ್ಘಾವಧಿ ಇರ್ಬೋದು, ಬೆಲೆ ಮತ್ತು ಉತ್ಪನ್ನಗಳು ನಿರ್ಧಾರವಾಗುವ ಕಲ್ಪನೆಗಳಲ್ಲಿ ಪ್ರಮುಖವಾದ ಕಲ್ಪನೆ ಯಾವುದು ಅಂತ ಹೇಳಿದರೆ, ಇಲ್ಲಿ ಏಕರೂಪದ ಸರಕನ್ನು ಉತ್ಪಾದಿಸುವ ಒಬ್ಬನೇ ಉತ್ಪಾದಕನಿರುತ್ತಾನೆ. ಏಕರೂಪದ ಸರಕನ್ನು ಉತ್ಪಾದಿಸುವ ಒಬ್ಬ ಉತ್ಪಾದಕ ಇರ್ತಾನೆ ಎನ್ನುವ ಊಹೆಯನ್ನು ಮಾಡ್ಕೋತೀವಿ. ಏಕರೂಪ ಒಂದೇ ರೀತಿಯ ಸರಕನ್ನು, ಯಾವುದೇ ಬದಲಿ ವಸ್ತುಗಳಿಲ್ಲದೆ ಒಂದೇ ರೀತಿಯ ಸರಕನ್ನು ಉತ್ಪಾದನೆ ಮಾಡುವಂತಹ ಒಬ್ಬ ಉತ್ಪಾದಕನಿರ್ತಾನೆ. ಆತನಿಗೆ ಯಾರೂ ಕೂಡ ಪ್ರತಿಸ್ಪರ್ಧಿಗಳು, ಕಾಂಪಿಟೇಟರ್ ಪ್ರಶ್ನೆ ಬರೋದೇ ಇಲ್ಲ, ಪ್ರತಿಸ್ಪರ್ಧಿಗಳು ಇರೋದೇ ಇಲ್ಲ. ಆತನೇ ಸರಕನ್ನು ಉತ್ಪಾದನೆ ಮಾಡ್ತಾನೆ. ಅವೆಲ್ಲವೂ ಕೂಡ ಏಕರೂಪವಾಗಿರುತ್ತವೆ, ಹೋಮೋಜೀನಿಯಸ್ ಆಗಿ ಇರ್ತವೆ. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಅಸಂಪ್ಷನ್. ದ ಸೆಕೆಂಡ್ ಇಂಪಾರ್ಟೆಂಟ್ ಅಸಂಪ್ಷನ್, there are no close substitute for the product. The second important assumption is there is no close substitute for the produced product. There is no close substitute for produced product. That is the second important assumptions of the price output determination under the monopoly. ಯಾವುದೇ ಸಮೀಪದ ಬದಲಿ ವಸ್ತುಗಳು ಲಭ್ಯವಿರುವುದಿಲ್ಲ. ಯಾವುದೇ ಸಮೀಪದ ಬದಲಿ ವಸ್ತುಗಳು ಲಭ್ಯವಿರುವುದಿಲ್ಲ. ಎಲ್ಲಿ? ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಬೆಲೆ ಮತ್ತು ಉತ್ಪನ್ನಗಳ ನಿರ್ಧಾರ ಮಾಡಬೇಕಾದ್ರೆ ಸಮೀಪದ ಬದಲಿ ವಸ್ತುಗಳು, ಕ್ಲೋಸ್ ಸಬ್ಸ್ಟಿಟ್ಯೂಟ್ ಅಂಥೇಳಿ ಇರೋದಿಲ್ಲ. ದಟ್ ಈಸ್ ಸೆಕೆಂಡ್ ಇಂಪಾರ್ಟೆಂಟ್ ಅಸಂಪ್ಷನ್. ದ ಥರ್ಡ್ ಇಂಪಾರ್ಟೆಂಟ್ ಅಸಂಪ್ಷನ್ ಈಸ್ ದೇರ್ ಈಸ್ pure competition in the factor market so that the prices of each input he buy is given to him. That is the third important assumption. There is a pure competition in the factor market so that the prices of each input he buy is given to him. That is the third important assumptions of the monopoly market at the time of decide the price and output. In case of the factor market means factors of production market, there is a tough competition. At the time of purchasing the raw material, factor market means factors of production, land, labor, capital and organization. In the factor market, there is a tough competition. As a result of this, each and every monopolist who know the prices of the factors of production. That is the third important assumptions of the monopoly market. Third important assumptions of price output determination under monopoly. ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಬೆಲೆ ಮತ್ತು ಉತ್ಪನ್ನಗಳ ನಿರ್ಧಾರ ಮಾಡುವಾಗ ಮಾಡಿಕೊಳ್ಳಬೇಕಾದ ಮತ್ತೊಂದು ಪ್ರಮುಖವಾದ ಊಹೆ ಅಥವಾ ಕಲ್ಪನೆ ಏನು ಅಂತ ಹೇಳಿದರೆ, ಇಲ್ಲಿ ಉತ್ಪಾದನಾಂಗಗಳ ಮಾರುಕಟ್ಟೆಯಲ್ಲಿ, ಮೂರನೇ ಊಹೆ ಏನು, ಉತ್ಪಾದನಾಂಗಗಳ ಮಾರುಕಟ್ಟೆಯಲ್ಲಿ ತೀವ್ರ ಪೈಪೋಟಿ ಇರುವ ಕಾರಣಕ್ಕೋಸ್ಕರವಾಗಿ ಅವುಗಳ ಬೆಲೆಯನ್ನು ಏಕಸ್ವಾಮ್ಯ ಮಾರುಕಟ್ಟೆಯ ಸ್ವಾಮ್ಯ ವ್ಯಕ್ತಿಯು ಮೊದಲೇ ತಿಳಿದುಕೊಂಡಿರುತ್ತಾನೆ. ಅಂದರೆ ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಸ್ವಾಮ್ಯ ವ್ಯಕ್ತಿ ಏನಿದ್ದಾನೆ, ಆತನು ತಾನು ಉತ್ಪಾದನೆ ಮಾಡುವ ಸರಕಿನ ಇನ್ಪುಟ್ಗಳು ಅಥವಾ ಅದಕ್ಕೆ ಬೇಕಾದಂಥ ಅವಶ್ಯಕ ವಸ್ತುಗಳ ಮಾರುಕಟ್ಟೆಯಲ್ಲಿ ತುಂಬ ಸ್ಪರ್ಧೆ ಇದೆ, ಅದನ್ನು ಆತ ಅರ್ಥ ಮಾಡ್ಕೊಂಡಿರ್ತಾನೆ. ಹಾಗಾಗಿ ಅವುಗಳ ಬೆಲೆ ಎಷ್ಟಿದೆ ಎಂಬುದನ್ನು ಕೂಡ ಆತ ಮೊದಲೇ ತಿಳ್ಕೊಂಡಿರ್ತಾನೆ. ದಟ್ ಈಸ್ ದಿ ಥರ್ಡ್ ಇಂಪಾರ್ಟೆಂಟ್ ಅಸಂಪ್ಷನ್. ಈಗ ಪ್ರಾಡಕ್ಟ್ ಮಾರ್ಕೆಟ್ ಅಂದರೆ ಬೇರೆ, ಫ್ಯಾಕ್ಟರ್ ಮಾರ್ಕೆಟ್ ಅಂದರೆ ಬೇರೆ. ಇಲ್ಲಿ ಪ್ರಾಡಕ್ಟ್ ಮಾರುಕಟ್ಟೆ, ವಸ್ತುಗಳ ಮಾರುಕಟ್ಟೆ ಅಂದೇನು, ಸರಕುಗಳ ಮತ್ತು ಸೇವೆಗಳ ಮಾರುಕಟ್ಟೆ. ಹಾಗೆ ಫ್ಯಾಕ್ಟರ್ ಮಾರುಕಟ್ಟೆ ಅಂದೇನು, ಉತ್ಪಾದನಾಂಗಗಳ ಮಾರುಕಟ್ಟೆ. ಉತ್ಪಾದನಾಂಗಗಳು ಯಾವುದು? ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ. ಇವುಗಳ ಮಾರುಕಟ್ಟೆಯೇ ಬೇರೆ, ವಸ್ತುಗಳ ಮಾರುಕಟ್ಟೆಯೇ ಬೇರೆಯಾಗಿರುತ್ತೆ. ವಸ್ತುಗಳ ಮಾರುಕಟ್ಟೆಯಲ್ಲಿ ಏಕಸ್ವಾಮ್ಯವಿದ್ದರೆ, ಹಾಗೆ ಸರಕುಗಳ ಮಾರುಕಟ್ಟೆಯಲ್ಲಿ ಏಕಸ್ವಾಮ್ಯವಿದ್ದರೆ, ಉತ್ಪಾದನಾಂಗಗಳ ಮಾರುಕಟ್ಟೆಯಲ್ಲಿ ಏಕಸ್ವಾಮ್ಯ ಇರಬೇಕು ಅಂತ ಏನೂ ಇಲ್ಲ. ಹಾಗಾಗಿ ಅಲ್ಲಿ ಬೆಲೆ ಎಷ್ಟಿದೆ,
ತಾನು ಕೊಂಡುಕೊಳ್ಳುವ ಉತ್ಪಾದನಾಂಗಗಳ ಬೆಲೆ ಎಷ್ಟಿದೆ ಎಂಬುದನ್ನು ಸ್ವಾಮ್ಯ ವ್ಯಕ್ತಿಯು ಮೊದಲೇ ತಿಳ್ಕೊಂಡಿರ್ತಾನೆ. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಅಸಂಪ್ಷನ್ಸ್ ಆಫ್ ದಿ ಪ್ರೈಸ್ ಔಟ್ಪುಟ್ ಡಿಟರ್ಮಿನೇಷನ್ ಅಂಡರ್ ಮೊನೋಪೊಲಿ. ದ fourth important assumption, that is the monopolist in a rational being who aims at maximum profit with the minimum cost. The fourth important assumption is in case of monopoly market, a monopolist who rational in connection with maximization of profit and minimize the cost. The minimize the cost and maximization of profit, that is the major concern of the monopolist under the monopoly market. ಈಗ ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಬೆಲೆ ಮತ್ತು ಉತ್ಪನ್ನಗಳ ನಿರ್ಧಾರದಲ್ಲಿ ನಾವು ಮಾಡಿಕೊಂಡಂಥ ಮತ್ತೊಂದು ಪ್ರಮುಖವಾದ ಊಹೆ ಏನಂತ ಹೇಳಿದ್ರೆ, ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಆ ಸ್ವಾಮ್ಯ ವ್ಯಕ್ತಿಯು ಸರಕಿನ ಬೆಲೆ ನಿರ್ಧಾರ ಮಾಡುವಾಗ, ಉತ್ಪನ್ನ ನಿರ್ಧಾರ ಮಾಡುವಾಗ ತನ್ನ ಲಾಭವನ್ನು ಗರಿಷ್ಠಗೊಳಿಸ್ಕೊಂಡಿರ್ತಾನೆ. ಲಾಭವನ್ನು ಗರಿಷ್ಠಗೊಳಿಸಿ ವೆಚ್ಚವನ್ನು ಕನಿಷ್ಠಗೊಳಿಸುವಂತಹ ಕಾರ್ಯತಂತ್ರವನ್ನು ಬಳಸ್ತಾನೆ. ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಲಾಭವನ್ನು ಗರಿಷ್ಠಗೊಳಿಸುವಂತಹ, ವೆಚ್ಚವನ್ನು ಕನಿಷ್ಠಗೊಳಿಸುವಂತಹ ಕಾರ್ಯತಂತ್ರವನ್ನು ಬಳಸ್ತಾನೆ. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಅಸಂಪ್ಷನ್. ವೆಚ್ಚವನ್ನು ಕಡಿಮೆ ಮಾಡುವಂಥದ್ದು, ಲಾಭವನ್ನು ಗರಿಷ್ಠಗೊಳಿಸುವಂಥದ್ದು ಆತನ ಉದ್ದೇಶ ಆಗಿರುತ್ತೆ. ಆ ರೀತಿಯಲ್ಲಿ ಆತನ ಕಾರ್ಯತಂತ್ರ ಇರುತ್ತೆ ಎಂಬುದು ಮತ್ತೊಂದು ಪ್ರಮುಖವಾದಂಥ ಕಲ್ಪನೆ. ದ ಫಿಫ್ತ್ ಇಂಪಾರ್ಟೆಂಟ್ ಅಸಂಪ್ಷನ್, there are many buyers on the demand side, but none of these in a position to influence the prices of a product. The next important assumption is, in a given market, the strength of the buyer is so large, but each and every buyers, they buy the small portion of the product. As a result of this, they are not able to influence on the price. That is another important assumptions. In case of monopoly market, the strength of the buyer is so large. Large number of buyers are buying the product, but each and every buyers, they buy the small portion of the product. As a result of this, they are not able to influence on the price. That is one of the important assumptions of the monopoly market at the time of decide the price and output. ಬೆಲೆ ಮತ್ತು ಉತ್ಪನ್ನಗಳ ನಿರ್ಧಾರದ ಮುಂಚೆ ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಮಾಡಿಕೊಂಡಂಥ ಮತ್ತೊಂದು ಪ್ರಮುಖವಾದ ಊಹೆ ಅಂತ ಹೇಳಿದರೆ, ಇಲ್ಲಿ ಕೊಳ್ಳುವವರ ಸಂಖ್ಯೆ ತುಂಬ ಜಾಸ್ತಿ ಇರುತ್ತೆ. ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಮಾರುವವರ ಸಂಖ್ಯೆ ಕಡಿಮೆ ಇರುತ್ತೆ, ಒಬ್ಬನೇ ಇರ್ತಾನೆ. ಆದರೆ ಕೊಳ್ಳುವವರ ಸಂಖ್ಯೆ ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ ಅವರು ಕೊಳ್ಳುವಂಥ ಪ್ರಮಾಣ ತುಂಬ ಕಡಿಮೆ. ಹಾಗಾಗಿ ಬೆಲೆಯ ಮೇಲೆ ಅವರು ಬೀರುವಂಥ ಪ್ರಭಾವ ತುಂಬ ಕಡಿಮೆ ಇರುತ್ತೆ. ಬೆಲೆಯ ಮೇಲೆ ಅವರಿಗೆ ಪ್ರಭಾವ ಬೀರಲಿಕ್ಕಿರುವಂಥ ಅವಕಾಶಗಳು ತುಂಬ ಕಡಿಮೆ ಇರ್ತವೆ. ಬೆಲೆಯ ಮೇಲೆ ಪ್ರಭಾವವನ್ನು ಬೀರುವಂಥ ಅವಕಾಶಗಳು ತುಂಬ ಕಡಿಮೆ ಇರ್ತವೆ. ಬೆಲೆಯ ಮೇಲೆ ಪ್ರಭಾವವನ್ನು ಬೀರುವಂಥ ಅವಕಾಶಗಳು ಇಲ್ಲಿ ಸರಕನ್ನು ಕೊಳ್ಳುವವರಿಗೆ ತುಂಬ ಕಡಿಮೆ ಇರುತ್ತೆ. ಯಾಕೆಂದರೆ ಅವರ ಸಂಖ್ಯೆ ಜಾಸ್ತಿ ಇರುತ್ತೆ, ಅವರು ಕೊಳ್ಳುವಂಥ ಸರಕಿನ ಪ್ರಮಾಣ ತುಂಬ ಕಡಿಮೆ ಆಗಿರುತ್ತೆ. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಅಸಂಪ್ಷನ್. The next important assumption, the monopolist does not charge the discriminating price. He treats all the consumers alike and charges a uniform price of his product. In case of monopoly, all the buyers are equally treated. All the buyers are equally treated. The same price is to be fixed to all the buyers. There is no question of discrimination at all. That is one of the important assumptions of price output determination under the monopoly market. ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಬೆಲೆ ಮತ್ತು ಉತ್ಪನ್ನಗಳ ನಿರ್ಧಾರದ ಹಿಂದಿರುವಂಥ ಮತ್ತೊಂದು ಕಲ್ಪನೆ ಏನು ಅಂತ ಹೇಳಿದರೆ, ಇಲ್ಲಿ ಬೆಲೆಯ ತಾರತಮ್ಯಕ್ಕೆ ಅವಕಾಶವನ್ನು ಕೊಡದೆ ಎಲ್ಲ ಗ್ರಾಹಕರಿಗೂ ಕೂಡ ಒಂದೇ ಬೆಲೆಯಲ್ಲಿ ಸರಕನ್ನು ಮಾರಾಟ ಮಾಡ್ತಾರೆ. ಬೆಲೆಯ ತಾರತಮ್ಯಕ್ಕೆ ಅವಕಾಶವನ್ನು ನೀಡದೆ, ಬೆಲೆಯ ತಾರತಮ್ಯವನ್ನು ಮಾಡದೆ ಎಲ್ಲ ಗ್ರಾಹಕರಿಗೂ ಒಂದೇ ಸರಕನ್ನು ನಿರ್ದಿಷ್ಟವಾದ ಬೆಲೆಗೆ ಮಾರಾಟ ಮಾಡ್ತಾರೆ. ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಅಸಂಪ್ಷನ್. ದೆರ್ ಈಸ್ ನೋ ಕ್ವೆಶನ್ ಆಫ್ ಡಿಸ್ಕ್ರಿಮಿನೇಷನ್ ಎಟ್ ಆಲ್. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಅಸಂಪ್ಷನ್. ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಸರಕನ್ನು ಮಾರಾಟ ಮಾಡಬೇಕಾದ್ರೆ ಗ್ರಾಹಕರ ನಡುವೆ ಯಾವುದೇ ತಾರತಮ್ಯವನ್ನು ಮಾಡೋದಿಲ್ಲ.
ಯಾವುದೇ ತಾರತಮ್ಯವನ್ನು ಮಾಡದೆ ಎಲ್ಲ ಗ್ರಾಹಕರಿಗೂ ಕೂಡ ಒಂದೇ ಬೆಲೆಯಲ್ಲಿ ಸರಕನ್ನು ಮಾರಾಟ ಮಾಡುವಂಥ ಕ್ರಿಯೆಯನ್ನು ಮಾಡ್ತಾನೆ. ಇಲ್ಲಿ ಗ್ರಾಹಕರ ಮಧ್ಯೆ ಯಾವುದೇ ತಾರತಮ್ಯ ಇರೋದಿಲ್ಲ. ಅವರಿಗೆ ಬೆಲೆ ನಿಗದಿ ಮಾಡುವಾಗ ಯಾವುದೇ ತಾರತಮ್ಯವನ್ನು ಮಾಡದೆ ಎಲ್ಲ ಗ್ರಾಹಕರಿಗೂ ಕೂಡ ಒಂದೇ ಬೆಲೆಯಲ್ಲಿ ಸರಕನ್ನು ಮಾರಾಟ ಮಾಡುವುದನ್ನು ನಾವು ಕಾಣ್ತೇವೆ. ದಟ್ ಈಸ್ ದಿ ಎನದರ್ ಇಂಪಾರ್ಟೆಂಟ್ ಅಸಂಪ್ಷನ್ಸ್ ಆಫ್ ದಿ ಪ್ರೈಸ್ ಔಟ್ಪುಟ್ ಡಿಟರ್ಮಿನೇಷನ್ ಅಂಡರ್ ದಿ ಮೊನೋಪೊಲಿ ಮಾರ್ಕೆಟ್. The next important assumption is the monopoly price is uncontrolled. There are no restriction on power of monopolist. The monopoly price is uncontrolled. That is also one of the important assumption. The monopoly prices are uncontrolled. Anybody is not able to control the price. Usually the demand and supply forces are determine the price, but in case of monopoly market, anybody not able to control the price. Only the monopolist to control the price. That is the another important assumptions before determine the price and output in under the monopoly market. ಏಕಸ್ವಾಮ್ಯ ಮಾರುಕಟ್ಟೆಯ ಮತ್ತೊಂದು ಪ್ರಮುಖವಾದ ಅಥವಾ ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಬೆಲೆ ಮತ್ತು ಉತ್ಪನ್ನಗಳ ನಿರ್ಧಾರದ ಮುನ್ನ ಮಾಡಿಕೊಂಡಬೇಕಾದ ಒಂದು ಊಹೆ ಏನು ಅಂತೇಳಿದರೆ, ಬೆಲೆ ಅಂತೇಳೋದು ಅನಿರ್ಬಂಧಿತವಾಗಿರುತ್ತದೆ. ಸರಕಿನ ಬೆಲೆಯು ಅಂದರೆ ಯಾವುದೇ ನಿರ್ಬಂಧಗಳಿಗೆ ಒಳಪಟ್ಟಿರುವುದಿಲ್ಲ, ಅಂದರೆ ಯಾವುದೇ ನಿರ್ಬಂಧಗಳ ಹೊರತಾಗಿರುತ್ತೆ. ಇಲ್ಲಿ ಬೇಡಿಕೆ ಅಂಶಗಳಾಗಲಿ ಪೂರೈಕೆ ಅಂಶಗಳಾಗಲಿ ಯಾವುದೇ ನಿರ್ಬಂಧವನ್ನು ಹಾಕಲಿಕ್ಕಿಲ್ಲ, ಅವಕಾಶ ಇರೋದಿಲ್ಲ. ಯಾವುದೇ ನಿರ್ಬಂಧರಹಿತವಾಗಿ ಕೇವಲ ಏಕಸ್ವಾಮ್ಯ ವ್ಯಕ್ತಿಯಲ್ಲಿ ಸ್ವಾಮ್ಯ ವ್ಯಕ್ತಿಯ ನಿಯಂತ್ರಣದಲ್ಲಿ ಇರ್ತವೆ. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಅಸಂಪ್ಷನ್ಸ್ ಆಫ್ ದಿ ಪ್ರೈಸ್ ಔಟ್ಪುಟ್ ಡಿಟರ್ಮಿನೇಷನ್ ಅಂಡರ್ ದಿ ಮೊನೋಪೊಲಿ ಮಾರ್ಕೆಟ್. ದ ನೆಕ್ಸ್ಟ್ ಇಂಪಾರ್ಟೆಂಟ್ ಅಸಂಪ್ಷನ್, there is no treat of entry of other firms. There is no scope for entry of other firms. In case of monopoly market, new firms are not able to enter the market. New firms are not able to enter the market. Only the existing firms are operating in the market. That is one of the important assumptions before determination of price and output. ಈಗ ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಬೆಲೆ ಉತ್ಪನ್ನಗಳ ನಿರ್ಧಾರದ ಮುಂಚೆ ಮಾಡಿಕೊಳ್ಳಬೇಕಾದ ಕೊನೆಯ ಒಂದು ಊಹೆ ಅಂತೇಳಿದರೆ, ಇಲ್ಲಿ ಬೆಲೆ ಮತ್ತು ಉತ್ಪನ್ನಗಳನ್ನು ನಿರ್ಧಾರ ಮಾಡುವ ವೇಳೆಯಲ್ಲಿ ಹೊಸ ಉದ್ಯಮಗಳು ಮಾರುಕಟ್ಟೆಯನ್ನು ಪ್ರವೇಶ ಮಾಡಲಿಕ್ಕೆ ಇಲ್ಲಿ ಅವಕಾಶ ಇರೋದಿಲ್ಲ. ಅಂದರೆ ಮಾರುಕಟ್ಟೆಯನ್ನು ಹೊಸ ಉದ್ಯಮಿಗಳು ಇಲ್ಲಿ ಎಂಟ್ರಿ ಆಗಲಿಕ್ಕೆ ಅವಕಾಶ ಇರೋದಿಲ್ಲ. ಕೇವಲ ಒಬ್ಬ ಉದ್ಯಮಿಯು ಮಾತ್ರ ಇಲ್ಲಿ ಸರಕಿನ ಬೆಲೆಯನ್ನು ಉತ್ಪನ್ನವನ್ನು ನಿರ್ಧಾರ ಮಾಡ್ತಾ ಇರ್ತಾನೆ. That is the another important assumptions of the price output determination under the monopoly. ಇವೆಲ್ಲವೂ ಕೂಡ ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಬೆಲೆ ಮತ್ತು ಉತ್ಪನ್ನಗಳ ನಿರ್ಧಾರವನ್ನು ಹೇಳುವ ಮೊದಲು ಮಾಡಿಕೊಳ್ಳಬೇಕಾದ ಕೆಲವು ಕಲ್ಪನೆಗಳಾಗಿವೆ. ಈ ಕಲ್ಪನೆಗಳ ಆಧಾರದ ಮೇಲೆ ನಾವು ಮುಂದಿನ ತರಗತಿಯಲ್ಲಿ ನಿಮಗೆ ಹೇಳ್ತೀವಿ ಬೆಲೆ ಮತ್ತು ಉತ್ಪನ್ನಗಳು ಹೇಗೆ ನಿರ್ಧಾರವಾಗ್ತವೆ ಎಂಬುದನ್ನು ನಮಗೆ ಹೇಳಬೇಕಾಗತ್ತೆ. ವಿದ್ಯಾರ್ಥಿಗಳೇ, ದಯವಿಟ್ಟು ಈ ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಬೆಲೆ ಮತ್ತು ಉತ್ಪನ್ನಗಳ ನಿರ್ಧಾರದ ಬಗ್ಗೆ ಇರುವಂಥ ಊಹೆಗಳನ್ನು ಪುನಃ ಓದ್ಕೊಳ್ಳಿ. ಇದು ತುಂಬ ಟೆಕ್ನಿಕಲ್ ಆದಂಥ ವಿಷಯಗಳು ಬರ್ತವೆ. ಇದು ಆ್ಯಕ್ಚುಲಿ ಆನ್ಲೈನ್ ಕ್ಲಾಸಲ್ಲಿ ಹೇಳುವಂಥ ವಿಷಯಗಳಲ್ಲ. ನಿಮಗೆ ಬೋರ್ಡಲ್ಲಿ ಬರೋದು ಅಥವಾ ಡಯಾಗ್ರಾಮನ್ನು ಬರೋದು ಎಕ್ಸ್ಪ್ಲೇನ್ ಮಾಡಿ ಹೇಳಬೇಕಾದಂಥ ಕೆಲವು ಕಾನ್ಸೆಪ್ಟ್ಗಳಿವೆ. ಆದರೆ ಈ ಕೋವಿಡ್-19ನ ಪ್ರಭಾವದಿಂದಾಗಿ ಈ ಆನ್ಲೈನ್ ತರಗತಿಗಳನ್ನು ಮಾಡುವಂಥದ್ದು ಅನಿವಾರ್ಯವಾಗಿರುತ್ತೆ. ಇದರ ಮೇಲೆ ಎಕ್ಸಾಮ್ ಕೂಡ ಆಗುವಂಥ ಸನ್ನಿವೇಶ ನಿರ್ಮಾಣ ಆಗುತ್ತೆ. ಹಾಗಾಗಿ ಯಾರೂ ಕೂಡ ನೆಗ್ಲೆಕ್ಟ್ ಮಾಡದೆ ನೀವು ನಿಮ್ಮಲ್ಲಿರುವಂಥ ಪುಸ್ತಕವನ್ನು ಅಥವಾ ಬೇರೆ ಮೂಲಗಳಿಂದ ಇದರ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡ್ಕೊಳ್ಳಿ. ನಾನು ಹೇಳಿದಂಥ ಪಾಠವನ್ನು ಸರಿಯಾಗಿ ಓದಿ, ಆಗ ಮಾತ್ರ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದರೆ ನೀವು ಯು ಆರ್ ದಿ ಡೆಫಿನೇಟ್ ಲೂಸರ್ ಇನ್ ದಿ ನಿಯರ್ ಫ್ಯೂಚರ್. ಹಾಗಾಗಿ ಮುಂದಿನ ದಿನಗಳಲ್ಲಿ ನೀವು ತುಂಬ ಕಳ್ಕೊಳ್ಳಿಕ್ಕೆ ಇದೆ. ಹಾಗಾಗಿ ದಯವಿಟ್ಟು ಗಮನವನ್ನು ಈ ಕಡೆ ಕೇಂದ್ರೀಕರಣ ಮಾಡಿ. ಮುಂದಿನ ತರಗತಿಯಲ್ಲಿ ನಿಮಗೆ ಬೆಲೆ ಮತ್ತು ಉತ್ಪನ್ನಗಳ ನಿರ್ಧಾರವನ್ನು ರೇಖಾಚಿತ್ರದ ಮೂಲಕ ಹೇಗೆ ನಾವು ವಿವರಿಸ್ಬೋದು ಎನ್ನುವ ವಿಷಯವನ್ನು ನಿಮಗೆ ಚರ್ಚೆ ಮಾಡಲಿಕ್ಕೆ ಇದ್ದೇನೆ. ಥ್ಯಾಂಕ್ ಯು.